ಗುಂಡ್ಲುಪೇಟೆ ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದ ಒಂದು ಮಹತ್ವದ ಮತ್ತು ಹೃದಯಸ್ಪರ್ಶಿ ಘಟನೆಯು ಸಮಾಜ ಸೇವೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಕೆಎಸ್ಆರ್ಟಿಸಿ ನಿರ್ವಾಹಕರಾದ ಶ್ರೀ ಮಹೇಶ್ ಅವರ ಅಳಿಲು ಸೇವೆ. ಗುಂಡ್ಲುಪೇಟೆ ಹೊಸೂರಿನ ಕೆಎಸ್ಆರ್ಟಿಸಿ ನಿರ್ವಾಹಕರಾದ ಶ್ರೀ ಮಹೇಶ್ ರವರು ಸಮುದಾಯ ಭವನಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಸುಂದರವಾದ ಫೋಟೋವನ್ನು ಕೊಡುಗೆಯಾಗಿ ನೀಡುವ ಮೂಲಕ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸಿದ್ದಾರೆ. ತಮ್ಮ ಈ ಕೊಡುಗೆಯನ್ನು ಮಹೇಶ್ ರವರು ಕೇವಲ ಅಲ್ಪ ಅಳಿಲು ಕೊಡುಗೆ ಎಂದು ಭಾವಿಸಿದ್ದರೂ ಅವರ ಈ ಸೇವಾ ಮನೋಭಾವ ಮತ್ತು ಸಂವಿಧಾನ ಶಿಲ್ಪಿಗೆ ಸಲ್ಲಿಸಿದ ಗೌರವವು ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಯಜಮಾನರು, ಯುವಕರು ಮಹೇಶ್ ಅವರ ಸೇವೆಯನ್ನು ಮುಕ್ತವಾಗಿ ಪ್ರಶಂಸಿಸಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಕಂಡಕ್ಟರ್ ಆಗಿ ಮಹೇಶ್ ಅವರು ಹಲವು ಸಂದರ್ಭಗಳಲ್ಲಿ ಪ್ರಯಾಣಿಕರು ಬಸ್ಸಿನಲ್ಲಿ ಬಿಟ್ಟು ಹೋಗುವ ಹಣ, ಚಿನ್ನಾಭರಣ ಮತ್ತು ಪ್ರಮುಖ ದಾಖಲೆಗಳನ್ನು ಜೋಪಾನವಾಗಿ ವಾರಸುದಾರರಿಗೆ ತಲುಪಿಸಿರುವ ಅವರ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಸೇವೆಗೆ ಇದು ಕನ್ನಡಿಯಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ರವರು ಅಂಬೇಡ್ಕರ್ ರವರ ಸಂವಿಧಾನ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸಿ ಮಹೇಶ್ ಅವರ ಒಂದು ಕಾರ್ಯವನ್ನು ಅಭಿನಂದಿಸಿದರು ಮತ್ತು ಗುಂಡ್ಲುಪೇಟೆಯ ಪ್ರಸಿದ್ಧ ಗಾಯಕರು ಹಾಗೂ ಕೆಇಬಿ ಇಂಜಿನಿಯರ್ ಆದ ಶ್ರೀ ವಿ. ಮಯೂರ್ ಅವರು ಭಾಗವಹಿಸಿ ಮಹೇಶ್ ಅವರ ಕೊಡುಗೆಯ ಕುರಿತು ತಮ್ಮ ಅನಿಸಿಕೆ ಮತ್ತು ಮಾಹಿತಿಗಳನ್ನು ಹಂಚಿಕೊಂಡರು. ಒಬ್ಬ ಸರ್ಕಾರಿ ನೌಕರನಾಗಿ ಮತ್ತು ಕಲಾವಿದನಾಗಿ ಸಮಾಜ ಸೇವೆಗೆ ಮಹತ್ವ ನೀಡಿದ ಅವರ ಮಾತುಗಳು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದವು. ಒಬ್ಬ ಕೆಎಸ್ಆರ್ಟಿಸಿ ನಿರ್ವಾಹಕರ ಈ ಒಂದು ಕಾರ್ಯವು ಯಾವುದೇ ಸ್ಥಾನದಲ್ಲಿದ್ದರೂ ಸಮಾಜಕ್ಕೆ ಕೊಡುಗೆ ನೀಡಬಹುದು ಮತ್ತು ಪ್ರಾಮಾಣಿಕತೆಯು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಗೌರವವನ್ನು ತರುತ್ತದೆ ಎಂಬುದಕ್ಕೆ ಉತ್ತಮ ನಿದರ್ಶನವಾಗಿದೆ. ಈ ಮೂಲಕ ಬೆಳವಡಿ ಗ್ರಾಮದಲ್ಲಿ ಸಮುದಾಯ ಭವನಕ್ಕೆ ಒಂದು ಪವಿತ್ರವಾದ ನೆನಪಿನ ಕೊಡುಗೆ ಶಾಶ್ವತವಾಗಿ ಉಳಿಯುವಂತಾಗಿದೆ. ಇದು ಒಂದು ಸಣ್ಣ ಕೊಡುಗೆಯಾದರೂ ಅವರ ಹಿಂದಿನ ಸೇವಾ ಮನೋಭಾವ, ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಕಳಕಳಿಯು ಅತ್ಯಂತ ದೊಡ್ಡದು ಎನ್ನುವುದನ್ನು ಶ್ರೀ ಮಹೇಶ್ ರವರು ಸಾಬೀತುಪಡಿಸಿದ್ದಾರೆ. ಮಹೇಶ್ ರವರಿಗೆ ದೇವರು ಸಕಲ ಸಂಪತ್ತನ್ನು ಕೊಟ್ಟು ಹೇರಳವಾಗಿ ಅವರನ್ನು ಆಶೀರ್ವದಿಸಲಿ ಎಂದು ನನ್ನ ಗಡಿನಾಡು MR ನ್ಯೂಸ್ ಚಾನಲ್ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇವತ್ತು ಬೆಳವಾಡಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನದ ಒಂದು ಉದ್ಘಾಟನೆ ನಡೆದಿದ್ದು, ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ನಮ್ಮ ಗುಂಡ್ಲುಪೇಟೆಯ ಪಟ್ಟಣದವರಾದಂತಹ ಮಹೇಶ್ ಅವರು ಕೆಎಸ್ಆರ್ಟಿಸಿ ಮೂಲದ ಕೆಎಸ್ಆರ್ಟಿಸಿ ಚಾಲಕರು, ಬಸ್ ಚಾಲಕರು, ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಲ್ಲಿ ಕೊಡೋಕ್ಕೆ ಬಂದಾಗ ನಮ್ಮನ್ನು ಕೂಡ ಗೌರವಾನ್ವಿತವಾಗಿ ಕರೆದರು. ಹಾಗಾಗಿ ನಾನು ಕೂಡ ಈ ಒಂದು ಕಾರ್ಯಕ್ಕೆ ಪಾಲ್ಗೊಂಡಿದ್ದೇನೆ. ನಿಜಕ್ಕೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು, ಬಹಳ ಹೆಮ್ಮೆ ಅನ್ನಿಸ್ತದೆ. ಮಹೇಶ್ ರವರ ಈ ಒಂದು ಕೆಲಸ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾನೇ ನಾವು ಇವತ್ತು ಒಂದು ವಾಕ್ ಸ್ವಾತಂತ್ರ್ಯ ಆಗಲಿ, ಒಂದು ನಾವು ಹಾಕೊಳ್ಳುವಂತಹ ಒಂದು ಬಟ್ಟೆಗಳಾಗಲಿ, ಎಲ್ಲದಕ್ಕೂ ಒಂದು ಸ್ವಾತಂತ್ರ್ಯ ಇದೆ ಅಂದರೆ ಇದಕ್ಕೆ ನಮಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತಹ ಈ ಸಂವಿಧಾನದ ಅಡಿಯಲ್ಲೇ ನಾವು ಇವತ್ತು ಇಷ್ಟೊಂದು ಸ್ವತಂತ್ರವಾಗಿದ್ದೇವೆ. ಅದಕ್ಕೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ನಾವು ಅಪಾರವಾದಂಥ ಕೊಡುಗೆ ನಾವು ಎಂದಿಗೂ ಮರೆಯುವಂಗಿಲ್ಲ. ಅವರಿಗೆ ಖಂಡಿತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನಿದೆ ಅವರದ್ದು ಸಿದ್ಧಾಂತಗಳನ್ನು ಪಾಲಿಸುವ ಮೂಲಕ ಎಲ್ಲರೂ ಅವರಿಗೆ ಗೌರವಿಸಿದ ಕೆಲಸವನ್ನು ಮಾಡುವ ಈ ಒಂದು ಭಾವಚಿತ್ರ ಕೊಟ್ಟಂತಹ ಮಹೇಶ್ ಅವರಿಗೆ ಸಾರ್ವಜನಿಕರ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಭೀಮ್ ಎಲ್ರಿಗೂ, ನಮ್ಮ ಬೆಳವಡಿ ಗ್ರಾಮದ ಯಜಮಾನರುಗಳು ಮತ್ತು ಯುವಕರಿಗೆ ಮತ್ತು ನಮ್ಮ ಹೊಸೂರು ಮಹೇಶ್ ಅಣ್ಣ ಮತ್ತು ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ನಮ್ಮ ಕಾವಲು ಪಡೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ ಅವರಿಗೆ ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥ ಸ್ವಾಗತ ಅಂಬೇಡ್ಕರ್ ಭಾವಚಿತ್ರವನ್ನು ಅವರು ನಮ್ಮ ಏನು ನಾವು ಅಂಬೇಡ್ಕರ್ ಭವನನ ನಾವು ಉದ್ಘಾಟನೆ ಇನ್ನೂ ಮಾಡಿಲ್ಲ, ಆದರೂ ಕೂಡ ಅವರು ವೈಯಕ್ತಿಕವಾಗಿ ನಮ್ಮ ಗ್ರಾಮಕ್ಕೆ ಏನಾದರೂ ಒಂದು ಅಳಿಲು ಸೇವೆ ಸಲ್ಲಿಸಬೇಕು ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನಮಗೆ ಉಡುಗೊರೆ ಕೊಡಕ್ಕೆ ಬಂದವ್ರೆ. ಅವ್ರಿಗೋಸ್ಕರ ನಮ್ಮ ಗ್ರಾಮದ ಪರವಾಗಿ ಎಲ್ರಿಗೂ ಅವ್ರಿಗೆ ಸ್ವಾಗತ ಕೊಡ್ತಾ, ಇನ್ನೂ ಮುಂದೆ ಏನಾದರೂ ಇತ್ತು ಅಂತ ಅವರ ಏನಾದ್ರು ಸಹಾಯ ಬೇಕು ಅಂದರೆ ನಾವು ಖಂಡಿತ ಅವ್ರನ್ನ
ಮುಂದಿನ ದಿನಗಳಲ್ಲಿ ಅವನ್ನ ಕರೆಸ್ಕೊತೀವಿ ಅಂತ ಹೇಳ್ತಾ ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾಭ್ಯಾಸದ ಸಮಯದಿಂದಲೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಇದೇ ರೂಟಲ್ಲಿ ನಾನು ಓಡಾಡ್ತಾ ಇರೋದ್ರಿಂದ ಅಂಬೇಡ್ಕರ್ ಭವನ ಓಪನ್ ಆಗ್ತದೆ ಅಂತ ನನ್ನ ಕಣ್ಣಿಗೆ ಬೀಳ್ತು. ಅದರಿಂದಾಗಿ ನಾನು ಅವರ ಸಿದ್ಧಾಂತದಲ್ಲಿ ಇರೋದ್ರಿಂದ ಏನಾದ್ರು ಒಂದು ಪರ್ಯಾಯ ಕೊಡಬೇಕು ಅಂತ ಒಂದು ಪ್ರೀತಿಯಿಂದ ನಾನು ಒಂದು ಭಾವಚಿತ್ರ ಕೊಡಬೇಕು ಅಂದ್ಕೊಂಡು ಇದನ್ನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಇದೊಂದು ಚಿಕ್ಕ ಕಾಣಿಕೆ, ದಯವಿಟ್ಟು ಬೇರೆ ಯಾವುದೇ ರೀತಿ ಅನ್ಯತಾ ಭಾವ ಬಳಸಬೇಡಿ, ಅನ್ಕೋಬೇಡಿ ಅಂತ ಹೇಳ್ತಾ ಒಂದೆರಡು ಮಾತಾಡ್ಕೋಬೇಕು.